श्रीगुरुभ्यो नमः हरिः ओम ओम अग्निः समिद्धते कविर्गृहपातिर्युवा ಹವ್ಯವಾರ್ಜುಕ್ವಾಸ್ಯಃ. ಇಂದು ಶ್ರೀಮಾನ್ ಮಧ್ವಜಯದ 1ನೇ ಸರ್ಗದ 21ನೇ ಶ್ಲೋಕವನ್ನು ಹಾಗೆಯೇ ಅದರ ಅನ್ವಯಾರ್ಥವನ್ನು ಹೇಳಲು ಬಯಸುತ್ತೇನೆ. ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಳಮೇಶ ದೃಗ್ಭ್ಯಾಂ ಚಿರಾದಯೋಧ್ಯಾಧಿಪದೇಸ್ಯ ಸೇವೆ. ಈ ಶ್ಲೋಕದಲ್ಲಿ ಶ್ರೀರಾಮದೇವರ ಸೇವೆಯನ್ನು ಹನುಮಂತ ದೇವರು ಯಾವ ರೀತಿಯಾಗಿ ಮಾಡಿದರೆಂದು ವರ್ಣಿಸುತ್ತಿದ್ದಾರೆ. ಏಷಃ ಈ ಹನುಮಂತ ದೇವರು ಶ್ಯಾಮಂ ಕಪ್ಪು ಬಣ್ಣದಿಂದ ಕೂಡಿದಂತಹ, ಸ್ಮಿತಾಸ್ಯಂ ಮುಗುಳನಗೆ ಉಳ್ಳಂತಹ ಮುಗುದಿಂದ ಕೂಡಿದಂತಹ, ಪೃಥುದೀರ್ಘ ಹಸ್ತಂ ಮೊಣಕಾಲಿನ ತನಕ ಉದ್ದವಾದಂತಹ ಕೈಗಳಿಂದ ಕೂಡಿದ, ಸರೋಜ ನೇತ್ರಂ ಕಮಲದಂತೆ ವಿಶಾಲವಾದ ಕಣ್ಣುಗಳುಳ್ಳ, ಗಜರಾಜ ಯಾತ್ರಂ ಆನೆಯಂತೆ ನಡೆಯುವುಳ್ಳ, ಜಗನ್ಮಂಗಲಂ ನವವಿಧ ಭಕ್ತಿಗಳಿಂದ ಎಲ್ಲ ಲೋಕಗಳಿಗೂ ಮಂಗಳಕರವಾದ, ಅಯೋಧ್ಯಾಧಿಪತೇ ವಪುಃ ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮನ ಶರೀರವನ್ನು ದೃಗ್ಭ್ಯಾಂ ಚಿರಾತ್ ಸಿಷೇವೆ ಎರಡೂ ಕಣ್ಣುಗಳಿಂದ ಹಾಗೆಯೇ ಇತರ ಸರ್ವ ಇಂದ್ರಿಯಗಳಿಂದಲೂ ಬಹುಕಾಲದಿಂದ ಸೇವಿಸಿದರು. ಇಷ್ಟು ಹೇಳುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.